ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೈ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ತಡ ಮಾಡಿದ್ರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿಂದು ಒಂದು ಪಾರ್ಲರಲ್ಲಿ ಇವತ್ತು ಏನೇನು ಕ್ಲಾಸ್ ಹೇಳ್ಕೊಡ್ತೀನಿ, ಇವತ್ತು ಏನೇನು ಕ್ಲಾಸ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೇ ಯಾಕೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಯಾರಾದರೂ ಇದೇ ಫಸ್ಟ್ ನಮ್ಮ ಚಾನಲ್ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬ್ಯೂಟಿ ರಿಲೇಟೆಡ್, ಮೇಕಪ್, ಬ್ಯೂಟಿಷಿಯನ್, ನೇಲ್ ಆರ್ಟ್, ಈ ಥರ ಎಲ್ಲ ಥರ ಕೋರ್ಸಸ್ ಬಗ್ಗೆನೂ ಡೀಟೇಲ್ ಹಾಕ್ತಾ ಇರ್ತೀನಿ. ಸೊ ಆದಷ್ಟು ನಮ್ಮ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇವತ್ತು ಬೆಳಗ್ಗೆ ಬಂದ ತಕ್ಷಣವೇ ಐಬ್ರೋಸ್ನ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕೆಲವೊಂದಷ್ಟು ಎಕ್ಸ್ಟ್ರಾಸ್ ಇತ್ತು, ಸೊ ಹಾಗಾಗಿ ಸ್ಟೂಡೆಂಟ್ಸ್ಗೇನೆ ಮಾಡೋದಕ್ಕೆ ಬಿಟ್ಟೆ. ಅದರಲ್ಲಿ ಕೆಲವೊಂದಷ್ಟು ಅವ್ರಿಗೆ ಏನು ಡೌಟ್ ಇರುತ್ತಲ್ಲ ಅದನ್ನು ಇಲ್ಲಿ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ. ಅವ್ರದ್ದು ಏನು ಡೌಟ್ಸ್ ಇದೆ ನಿಮ್ಮದು ಸೇಮ್ ಇತ್ತು ಅಂದರೆ ಕ್ಲಿಯರ್ ಆಗ್ಬೋದು, ಅದಕ್ಕೋಸ್ಕರ. ಸೊ ನೋಡೋಣ. ನೆಕ್ಸ್ಟ್ ಬಂದು ನಾಳೆ ಬಂದು ಥಿಯರಿ ಕ್ಲಾಸ್ ಇರುತ್ತೆ, ಐಬ್ರೋಸ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಇರುತ್ತೆ. ನಾನೇ ಡೆಮೋ ಕೊಡ್ತೀನಿ ನಾಳೆ. ಅದೊಂದು ವಿಡಿಯೋ ಹಾಕಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಥಿಯರಿಗೆ ಸಮೇತ ಹಾಕ್ತೀನಿ ನಾಳೆ. ಸೊ ವೆಯ್ಟ್ ಮಾಡಿ. ಸೊ ಕೆಲವೊಬ್ಬರಿಗೆ ಐಬ್ರೋಸ್ ಮಾಡುವಾಗಲೇ ಎಕ್ಸ್ಟ್ರಾಸ್ ತೆಗಿಯೋಕ್ಕೆ ಹೋಗ್ಬಿಡ್ತಾರೆ ಡೈರೆಕ್ಟ್. ಸೊ ಡೈರೆಕ್ಟ್ ನೀವೇನು ಮಾಡಿ, ಫಸ್ಟು ಶೇಪ್ ಕೊಟ್ಕೊತ ಬನ್ನಿ. ಆಮೇಲೆ ಎಕ್ಸ್ಟ್ರಾಸ್ ತೆಗೆದ್ರೆ ನಿಮಗೂ ಕೂಡ ನೀಟಾಗಿ ಶೇಪ್ ಹಾಳಾಗದೇ ಇರೋ ಥರ ಮೇಂಟೈನ್ ಮಾಡಲಿಕ್ಕೆ ಬರುತ್ತೆ. ಸೊ ತುಂಬ ಜನ ಸ್ಕಿನ್ ಕಟ್ ಆಗ್ತಿರೋ ಥರ ಮಾಡ್ತಾರೆ. ಸೊ ಇವರಿಗೆ ಸ್ಕಿನ್ ನೋಡಿ, ಇವರು ಎಷ್ಟು ನೀಟಾಗಿ ಹೋಲ್ಡ್ ಮಾಡಿದ್ದಾರೆ. ಮತ್ತು ಇವ್ರು ಯಾವ ರೀತಿ ರಿಮೂವ್ ಮಾಡ್ತಾರೆ ಥ್ರೆಡ್ಡಲ್ಲಿ ನೋಡ್ಕೊಳ್ಳಿ. ತುಂಬ ಜನ ಇನ್ನೂ ಕೂಡ ಸ್ಕಿನ್ ಕಟ್ ಆಗುತ್ತೆ, ಪೀಲ್ ಆಗುತ್ತೆ, ಅದು ಯಾವ ರೀತಿ ಮಾಡೋದು, ಪೀಲ್ ಆಗದೇ ಇರೋ ಥರ ಅಂತ ಕೇಳ್ತಿರ್ತಾರೆ. ಇಲ್ಲಿ ನಾನು ಡೀಟೇಲಾಗಿ ತೋರಿಸಿದ್ದೀನಿ. ಇವಾಗ ಎಕ್ಸ್ಟ್ರಾಸ್ ಗೊತ್ತಾಗ್ತಾ ಇಲ್ಲಲ್ವ ನಿಂಗೆ ಏನು ಅನ್ನಿಸ್ತಿದೆ? ಕ್ಲೀನ್ ಆಗಿದೆ, ಶೇಪ್ ಬಂದಿದೆ ಅಂತಲ್ವಾ? ಹಿಂಗೆ ಹಿಡ್ಕೊಂಡ್ರೆ ನಿಂಗೆ ಗೊತ್ತಾಗತ್ತೆ ಎಕ್ಸ್ಟ್ರಾಸ್. ನೋಡಿ ಇಲ್ಲಿ ಎಕ್ಸ್ಟ್ರಾಸ್ 1 ಪಾಯಿಂಟ್. ಎಕ್ಸ್ಟ್ರಾಸ್ ಯಾವಾಗಲೂ ಶೇಪ್ ಬರಬೇಕಂದ್ರೆ ಇವೆಲ್ಲ ಎಕ್ಸ್ಟ್ರಾಸ್ ಕ್ಲೀನ್ ಆದರೆ ಮಾತ್ರನೇ ಶೇಪ್ ಬರೋದು, ಇಲ್ಲ ಅಂದರೆ ಶೇಪ್ ಕಾಣೋದಿಲ್ಲ, ಆಯಿತಾ? ಈ ಶೇಪ್ ಏನಾದರೂ ಆರ್ಚ್ ಬೇಕಂದರೆ ಇಲ್ಲಿಂದ ತೆಗಿಬೇಕು. ಆರ್ಚ್ ಬೇಕು, ಇಲ್ಲಿಂದ ಸ್ಟ್ರೈಟ್ ಲೈನ್ ಯಾವತ್ತೂ ಬರಲ್ಲ ಆರ್ಚ್ಗೆ. ಆರ್ಚ್ ಲೈನ್ ಅಂತ ಬಂದರೆ ನೋಡಿ, ಇವಾಗ ಇದು ರೌಂಡ್ ಆಗಿದೆ, ಯಾಕಂದರೆ ಸ್ಟ್ಯಾಂಡಿಂಗ್ ಲೈನ್ ಥರ ಫುಲ್ ಒಂದೇ ಲೈನ್ ಸ್ಟ್ರೈಟ್ ಲೈನ್ ಥರನೇ ಬಂದಿರುತ್ತೆ. ಏನಾದರೂ ನಿಮಗೆ ಈ ಶೇಪ್ ಬೇಕು, ಆರ್ಚ್ ಬೇಕಂತಂದರೆ ಆ್ಯಂಗಲ್ ವೈಸ್ ಇನ್ನೂ ಒಳಗೋಗಿ ಇಲ್ಲಿಂದ ರಿಮೂವ್ ಆಗುತ್ತೆ. ಇವ್ರದ್ದು ಬಂದು ಆರ್ಚ್ ಇಲ್ಲ. ಎಕ್ಸ್ಟ್ರಾಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆರ್ಚ್ ಕಾಣಿಸ್ತಾ ಇಲ್ಲ. ಆರ್ಚ್ ಬೇಕಂದರೆ ಇಲ್ಲಿ ಒಳಗೆ ತೆಗೆದ್ರೆ ಆರ್ಚ್ ಬರುತ್ತೆ, ಇಲ್ಲಿ ತೆಗಿಬಾರ್ದು, ಇಲ್ಲಿ ತೆಗಿಬೇಕು, ಆವಾಗ ಆರ್ಚ್ ಬರುತ್ತೆ. ನೋಡಿ ಈ ಶೇಪ್, ಇದು ಆರ್ಚ್. ಇದು ಬಂದು ಸೆಮಿ, ಅದು ಫುಲ್ ಆರ್ಚ್. ಇದು ಬಂದು ಸಾಫ್ಟ್ ಆರ್ಚ್, ಆಯಿತಾ? ಕೆಲವರು ಬಿಟ್ಟಾಗಲೂ ಆರ್ಚ್ ಥರನೇ ಇರಬೇಕು, ಹೋಲ್ಡ್ ಮಾಡಿದಾಗ ಅಷ್ಟೇ ಅಲ್ಲ. ಹೋಲ್ಡ್ ಮಾಡಿದಾಗ ಆರ್ಚ್ ಕಾಣಿಸ್ತಿದೆ, ಬಿಟ್ಟಾಗ ಸ್ಟ್ರೈಟ್ ಆಗ್ತಿದೆ. ಸೊ ಅಂದರೆ ಈ ಲೈನ್ ಇವ್ರಿಗೆ ನಾವು ಆರ್ಚ್ ಕೊಡ್ಬೋದು, ಆರಾಮಾಗಿ ಕೊಡ್ಬೋದು. ಅಂದರೆ ಲೈಕ್ ಇಲ್ಲಿ ಸ್ಟ್ರೈಟಾಗಿ ತೆಗೆದು ಇನ್ನೂ ಒಳಗೆ ಹೇರ್ ತೆಗಿಬೇಕು, ಇಲ್ಲಿ ಒಳಗೆ ತೆಗೆದು ಇಲ್ಲಿ ಎಕ್ಸ್ಟ್ರಾಸ್ ಬಿಡಬೇಕು, ಇಲ್ಲಿ ರಿಮೂವ್ ಮಾಡಬಾರ್ದು. ಹಂಗಾದಾಗ ಇದು ಆರ್ಚ್ ಆಗುತ್ತೆ. ಆರ್ಚ್ ಇವ್ರಿಗೆ ಕ್ರಿಯೇಟ್ ಮಾಡ್ಬೋದು. ಫುಲ್ ಆರ್ಚ್ ಬರಲ್ಲ, ಬಟ್ ಐ ಆರ್ಚ್ ಬರಲ್ಲ, ಸಾಫ್ಟ್ ಆರ್ಚ್ ಬರುತ್ತೆ. ನೋಡಿ ಇಲ್ಲಿ ಜಾಸ್ತಿ ಹೇರ್ ಇಲ್ಲ, ಇಲ್ಲಿರೋ ಅಂಥ ಹೇರು ಇಲ್ಲಿಲ್ಲ. ಅದಕ್ಕೋಸ್ಕರ ನಾವು ಫುಲ್ ಆರ್ಚ್ ಕೊಡೋಕ್ಕಾಗಲ್ಲ, ಆಫ್ಟ್ ಆರ್ಚ್ ಮಾತ್ರ ಕೊಡ್ಬೋದು. ಯಾರ್ದು ಇಲ್ಲ ಫುಲ್ ಆರ್ಚ್. ಎಕ್ಸ್ಟ್ರಾ ನೀಚೆ ಎಕ್ಸ್ಟ್ರಾ ನಂದು ಬರುತ್ತೆ, ನಂದು ಹೋಗ್ಬಿಟ್ಟಿದೆ. ಇಲ್ಲಿ ಎಷ್ಟು ದಪ್ಪ ಇತ್ತು ಸ್ಟಾರ್ಟಿಂಗ್ ಐಬ್ರೋಸ್ ಮಾಡುವಾಗಲ್ಲ ಶ್ವೇತಾ? ಸೊ ಇದು ತೆಗೆದು ಹೋಗಿದೆ. ನೋಡಿ ಇಲ್ಲಿ ಹೇರ್ ಬಿಡಬೇಕು. ಇವಾಗ ಇದು ಹೇರ್ ಇಲ್ಲ, ಪಾಯಿಂಟ್ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾವು ಇವಾಗ ಹೈ ಆರ್ಚ್ ಮಾಡೋಕ್ಕಾಗಲ್ಲ. ನಾರ್ಮಲ್ ಸ್ಟ್ರೈಟ್ ಲೈನ್ ಇದೆಲ್ಲ ಅದನ್ನೇ ಫಾಲೋ ಅಪ್ ಮಾಡಬೇಕು. ಇಲ್ಲ ಒಂಚೂರು ಶೇಪ್ ಕೊಡ್ಬೋದು. ಇದು ಎಕ್ಸ್ಟ್ರಾಸು, ಇದನ್ನು ರಿಮೂವ್ ಮಾಡ್ಕೊಳ್ಳಿ ನೀಟಾಗಿ. ಇಲ್ಲಾಂದರೆ ಬರೋಲ್ಲ, ಆ್ಯಂಗಲ್ ಚೇಂಜ್ ಮಾಡ್ಕೋಬೇಕು. ಇನ್ನೂ ಸ್ಟ್ರೈಟಾಗಿ ಇಟ್ಕೊಂಡಿದ್ಯಾ? ಇದಿರೋದು ಹಿಂಗೆ ಇಲ್ಲಿ ತಾನೇ ಆ್ಯಂಗಲ್ ಹಿಂಗೆ ಚೇಂಜ್ ಮಾಡ್ಕೊಳ್ಬೇಕು. ನೀನು ಆ್ಯಂಗಲ್ ಚೇಂಜ್ ಮಾಡ್ತಾ ಇಲ್ಲ. ಆ್ಯಂಗಲ್ ಚೇಂಜ್ ಮಾಡಿದ್ರೆ ಸಿಗುತ್ತದು. ಆ್ಯಂಗಲ್ ಚೇಂಜ್ ಹಂಗೆ ಆ್ಯಂಗಲ್ ಚೇಂಜ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಸಿಗೋದಿಲ್ಲ. ಇರು ಇರೋದು ಸಣ್ಣ ಸಣ್ಣ ಐಬ್ರೋಸು ತೆಗೆದ್ರೇ ನೀಟಾಗಿ ಫಿನಿಶಿಂಗ್ ಕಾಣೋದು. ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಕಮ್ಮಿ ಇರುತ್ತೆ ಇಲ್ಲಿ ಅಂತ. ಅದಕ್ಕೆ ಇಲ್ಲಿ ಯಾವಾಗ್ಲೂ ಸ್ಟ್ರೈಟ್ ಇಟ್ಕೋಬಾರ್ದು, ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಬೇಕು. ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ, ಇಲ್ಲ ಅಂದ್ರೆ ಇಲ್ಲಿಂದ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಇಲ್ಲಿಂದ ಇಲ್ಲಿ ತನಕ ಸ್ಟ್ರೈಟ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಆರ್ಚ್ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಇಲ್ಲಿ ನೋಡಿ ಹೇರ್ ಎಷ್ಟು ಕಮ್ಮಿ ಇರುತ್ತೆ ಇಲ್ಲಿ. ಇಲ್ಲಿ ಯಾವಾಗ್ಲೂ ಸ್ಟ್ರೈಟ್ ಆಗಿ ಇಟ್ಕೊಬಾರ್ದು. ಬಾಕ್ಸ್ ಟೈಪ್ ಮಾಡಕ್ಕೆ ಟ್ರೈ ಮಾಡಬೇಕು. बुढ़ी इनका इनका पकड़ना है इसका
ರಜನಿ ಅಕ್ಕ ಇದೆಲ್ಲಿ ತೆಗಿಲಿ ಇರು. ಇವಾಗ ಕಾಣಿಸ್ತಿದೆ ನೋಡಿ, ಎಷ್ಟು ದಪ್ಪ ಕಾಣಿಸ್ತೈತಲ್ವಾ. ಇವಾಗ ನೋಡಿ ಇಲ್ಲಿನ ತೆಗಿಬೇಕು. ಇಲ್ಲಿನ ತೆಗೆದ್ರೆ ನಿಮ್ಗೆ ಆರ್ಚ್ ಸ್ವಲ್ಪ ಕಾಣುತ್ತೆ, ಸ್ವಲ್ಪ ಮಟ್ಟಿಗೆ ಶೇಪ್ ಬರುತ್ತೆ. ಆ್ಯಂಡ್ ಸ್ವಲ್ಪ ಕ್ರಾಸ್ ಆಂಗಲ್ ಚೇಂಜ್ ಸ್ವಲ್ಪ ಹಂಗೆ ಸ್ವಲ್ಪ ಚೇಂಜ್ ಮಾಡಬೇಕು. ಆದ್ರೂ ದಪ್ಪ ಐತಪ್ಪ ಐಬ್ರೋಸ್. ದಪ್ಪ ಇದ್ದಾಗ ಇಲ್ಲಿ ತೆಗಿಬೇಕಾ ಇಲ್ಲಿ ಮೇಲೆ ನೋಡಿ, ಎರಡಕ್ಕೂ ಡಿಫ್ರೆನ್ಸ್. ತೆಗ್ದ್ಬಿಟ್ಟು ಇಲ್ಲಿ ಬಿಡ್ಬೇಕಾ? ಹೌದು, ಇಲ್ಲಿ ಮಾತ್ರ ತೆಗಿಯಕ್ ಹೋಗ್ಬಾರ್ದು ಐಬ್ರೋಸ್. ಇವಾಗ ಇಲ್ಲಿ ಥಿಕ್ನೆಸ್ ಕಾಣಿಸ್ತಿದ್ಯಾ? ಇಲ್ಲಿ ಥಿಕ್ನೆಸ್ಸೇ ಇಲ್ಲ, ಕಾಣಿಸ್ತಿದ್ಯಾ? ಇದು ಬಂದು ಎಕ್ಸ್ಟ್ರಾಸೇ ಆಯ್ತಾ. ಇವಾಗ ನಿಮ್ಗೆ ಏನ್ ಅನ್ಸುತ್ತೆ, ಇಲ್ಲಿ ಲೈಟ್ ಇದೆ, ಇಲ್ಲಿ ಡಾರ್ಕ್ ಇದೆ. ಇದು ಲೈಟ್ ಇರೋದು ಬಂದು ಶೇಪ್ ಅನ್ಕೊಂತೀರಾ. ಕಸ್ಟಮರ್ಗೆ ಹೆಂಗ ಅನಿಸ್ತಿರುತ್ತೆ ಗೊತ್ತಾ, ಅದು ಎಕ್ಸ್ಟ್ರಾಸ್ ಬಿಟ್ಟಿದ್ದಾರೆ ನೋಡಿ. ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಗೊತ್ತಾಗ್ತದೆ, ಈ ಕಡೆ ನೋಡು ಎಷ್ಟು ನೀಟಾಗಿ ಗೊತ್ತಾಗ್ತದೆ. ಇದು ಎಕ್ಸ್ಟ್ರಾಸೇ ಹೇಳೋದು ಕ್ಲೈಂಟ್. ಓಕೆ, ಅದು ಓಕೆ ಓಕೆ. ಇದು ಬೇಡ, ಇದು ಇಲ್ಲಿ ಇವಾಗ ಈ ಕಡೆ ಕ್ಲೀನ್ ಮಾಡ್ಕೋಬೇಕು. ಇದು ಬೇಡ, ಇದು ತೆಗಿಬೇಡ್ರಿ. ಇಲ್ಲಿ ಎಕ್ಸ್ಟ್ರಾಸ್ ರಿಮೂವ್ ಮಾಡ್ರಿ, ಗೊತ್ತಾಗುತ್ತೆ ನೀಟಾಗಿ. ಆಂಗಲ್ ಚೇಂಜ್. ಆ್ಯಕ್ಚುಲಿ ರೈಟ್ ಹ್ಯಾಂಡು ಈಸಿಯಾಗೇ ಮಾಡ್ಬೋದು, ಯಾಕಂದರೆ ನಾವು ಫ್ರಂಟ್ ನಿಂತ್ಕೊಂಡಿರ್ತೀವಲ್ಲ, ಈಸಿಯಾಗೆ ಮಾಡ್ಬೋದು. ಆ್ಯಕ್ಚುಲಿ ಟಾಸ್ಕ್ ಬಂದು ಲೆಫ್ಟ್ ಹ್ಯಾಂಡ್ ಐಬ್ರೋಸ್ ಮಾಡೋದೆ. ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡ್ ವೀಡಿಯೋಸ್ ಮಾಡೋಣ ಅನ್ನೋಷ್ಟೊತ್ತಿಗೆ ನಮಗೆ ಯಾರೋ ಕ್ಲೈಂಟ್ ಬಂದಿದ್ರು, ಅವ್ರ ಹತ್ರ ಮಾತಾಡಿ ಬರೋಷ್ಟರಲ್ಲಿ ಹುಡುಗಿಯರು ಫಿನಿಶ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ನಾಳೆ ಮಾಕೋ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಾಕ್ತೀನಿ. ಏನು ಡೌಟ್? ಎಕ್ಸ್ಟ್ರಾಸಾ ಇದು ಫಾರ್ಹೆಡ್ ಮಾಡಬೇಕು ಅಂದರೆ ಫುಲ್ ತೆಗಿಬೇಕು. ಫಾರ್ಹೆಡ್ ಬೇಡ ಅಂತಾರಲ್ಲ, ಅದು ಎಲ್ಲಿ ಗಂಟೆ ತೆಗಿಬೇಕು? ಇಷ್ಟೇ ಕ್ಲೀನ್ ಮಾಡೋದು. ನೀವೇನ್ ಮಾಡ್ತೀರಾ ಅಂದ್ರೆ, ಫೋರ್ ಹೆಡ್ ಹೇಳೇ ಇರಲ್ಲ ಕ್ಲೈಂಟ್, ಇಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟಿರ್ತೀರಾ. ಅವಾಗ ಕ್ಲೈಂಟ್ಗೆ ಅಸಹ್ಯವಾಗಿರುತ್ತೆ. ಅರ್ಧ ಕ್ಲೀನ್ ಆಗಿರುತ್ತೆ, ಇನ್ನು ಅರ್ಧ ಇಲ್ಲಿ ಮಿಡಲ್ ಎಲ್ಲ ತೆಗ್ದಿರಲ್ಲ. ಫೋರ್ ಹೆಡ್ ಅಂದ್ರೆ ಇಷ್ಟೇ, ನಾವು ಇಷ್ಟು ತಗೊಂತೀವಿ. ಫೋರ್ ಹೆಡ್ ಅಂದ್ರೆ ಫುಲ್ ಇಲ್ಲಿವರೆಗೂ ಕವರ್ ಮಾಡ್ತೀವಿ. ನಾರ್ಮಲ್ ಐಬ್ರೋಸ್ ಮಾಡೋದು ಇಷ್ಟೇ ತೆಗಿಯೋದು ನಾವು. 2 ಫಿಂಗರ್ ಇಡೋಷ್ಟು ಅಷ್ಟೇ ತೆಗಿಯೋದು. ಮಿಡಲಲ್ಲೆಲ್ಲ ಕ್ಲೀನ್ ಮಾಡಬೇಕು, ಸೈಡ್ಸು ಐಸ್ ಹತ್ರ ಫುಲ್ ಕ್ಲೀನ್ ಮಾಡ್ಕೊಬೇಕು. ಇಲ್ಲಿ ನೀಟಾಗಿ ರಿಮೂವ್ ಆಗಿರ್ಬೇಕು ಅಷ್ಟೇ. ಇಷ್ಟೇ, ಇದ್ರ ಮೇಲೆ ಕ್ಲೀನ್ ಮಾಡಕ್ಕೆ ಹೋಗ್ಬೇಡಿ. ನೀವು ಇದ್ರ ಮೇಲೆ ರಿಮೂವ್ ಮಾಡಿದ್ರೆ ಫೋರ್ ಹೆಡಲ್ಲಿ ಅರ್ಧ ಬರ್ಧ ಆಗುತ್ತೆ, ಅವಾಗ ಚೆನ್ನಾಗಿ ಕಾಣಲ್ಲ. ಸಾಕಷ್ಟೇ, ಒಂದೊಂದು ಲೈನ್ ಅಥವಾ 2 ಲೈನ್ ತೆಗೆದ್ರೆ ಸಾಕಾಗುತ್ತೆ ನೋಡಿ. ಲೆಫ್ಟ್ ಸೈಡ್ ಮಾಡುವಾಗ ನನಗೆ ಇಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು. ಸೊ ಹಾಗಾಗಿ ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಸ್ಟಾರ್ಟಿಂಗ್ ಎಲ್ಲರೂ ಮಿಸ್ಟೇಕ್ ಮಾಡೋದು ಏನು ಗೊತ್ತಾ, ಎಕ್ಸ್ಟ್ರಾಸ್ ಎಲ್ಲಿ ಜಾಸ್ತಿ ಕಾಣಿಸ್ತಿದೆಯಲ್ಲ ಅಲ್ಲಿ ರಿಮೂವ್ ಮಾಡೋಕ್ಕೆ ಹೋಗ್ತಾರೆ. ಆ್ಯಕ್ಚುಲಿ ಯಾವಾಗಲೂ ಅಲ್ಲಿ ರಿಮೂವ್ ಮಾಡೋಕ್ಕೆ ಹೋಗಬೇಡಿ. ಐಬ್ರೋ ಸ್ಟಾರ್ಟ್ ಆಗುತ್ತಲ್ವಾ, ಅಲ್ಲಿಂದ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಅಲ್ಲಿ ಏನೇ ಎಕ್ಸ್ಟ್ರಾಸ್ ಇದ್ದರೂ ನೀವು ಅಲ್ಲಿಂದ ಶೇಪ್ನ ಕೊಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನೀವು ಸ್ಟಾರ್ಟಿಂಗೇ ಎಕ್ಸ್ಟ್ರಾಸ್ನೇ ರಿಮೂವ್ ಮಾಡೋಕ್ಕೆ ಸೈಡ್ ಅಂದರೆ ಕೆಳಗಡೆಯಿಂದ ತೆಗಿಯೋಕ್ಕೆ ಶುರು ಮಾಡಿಬಿಡ್ತೀರಾ. ಸೊ ಯಾವಾಗಲೂ ಐಬ್ರೋಸ್ ಎಲ್ಲಿ ಸ್ಟಾರ್ಟ್ ಆಗುತ್ತಲ್ವಾ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ, ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ಸೊ ನೋಡಿ ಇವ್ರು ಮಾಡ್ತಿದ್ದಾರೆ, ಪಾಪ ಇವರಿಗೆ ಅದು ಟಚ್ ಆಗ್ತಿಲ್ಲ ಐಸ್ ಹತ್ರ. ತುಂಬ ಜನಕ್ಕೆ ಪ್ರಾಬ್ಲಮ್ ಇದೆ ಅದು. ಕಣ್ಣು ಹತ್ತಿರ ತುಂಬ ಜನಕ್ಕೆ ಐಬ್ರೋಸ್ ಮಾಡ್ಲಿಕ್ಕೆ ಆಗಲ್ಲ. ಆದಷ್ಟು ನಾನು ಇದರಲ್ಲಿ ಕವರ್ ಮಾಡೋಕ್ಕಾಗತ್ತಷ್ಟು ನೋಡ್ತೀನಿ, ಇಲ್ಲಾಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಐಬ್ರೋಸ್ ಕಣ್ಣು ತುಂಬ ಒಳಗಡೆ ಇದೆ, ಉಡಡ್ ಐಸ್ ಹೇಳ್ತಾರಲ್ವ, ಅಲ್ಲಿ ಕಣ್ಣು ತುಂಬ ಒಳಗಡೆ ಇದೆ, ಯಾವ ರೀತಿ ಐಬ್ರೋಸ್ನ ಮಾಡಬೇಕು ಅಂತ. ಸೊ ಆ್ಯಕ್ಚುಲಿ ಒಂದು ರೈಟ್ ಹ್ಯಾಂಡು ಮೇಲೆ ಇಟ್ಕೊಂಡಿರ್ತೀವಲ್ವ, ಲೆಫ್ಟ್ ಹ್ಯಾಂಡ್ನ ಸ್ವಲ್ಪ ಲೈಟಾಗಿ ಹಿಡ್ಕೊಳ್ಳೋಕೆ ಹೇಳಿ. ರೈಟ್ ಹ್ಯಾಂಡಲ್ಲಿ ಜಾಸ್ತಿ ಮೇಲೆ ಟೈಟಾಗಿ ಹಿಡ್ಕೊಂಡ್ರೆ ಆದಷ್ಟು ಹೆಲ್ಪ್ ಆಗುತ್ತೆ ತೆಗಿಲಿಕ್ಕೆ. ಇನ್ನೂ ಸ್ವಲ್ಪ ಜನ ಏನು ಮಾಡಿಬಿಡ್ತಾರೆ ಅಂದರೆ, ತುಂಬ ಪೇಯ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಟೈಟಾಗಿ ಇಟ್ಕೊಳ್ಳೋದಿಲ್ಲ, ಕೆಳಗಡೆ ತುಂಬ ಟೈಟಾಗಿ ಹೋಲ್ಡ್ ಮಾಡಿಬಿಡ್ತಾರೆ. ಆವಾಗ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ, ಐಬ್ರೋಸ್ನ ರಿಮೂವ್ ಮಾಡೋಕ್ಕೆ ಹೋಗ್ತಿರಲ್ವ, ನಿಮಗೆ ಅಲ್ಲಿ ಕಣ್ಣತ್ರ ಇರೋ ಕೂದಲು ಸಿಗೋದೇ ಇಲ್ಲ. ಅದಕ್ಕೆ ಆದಷ್ಟು ಹೇಳಿ ಲೆಫ್ಟ್ ಹ್ಯಾಂಡ್ ಅಂದರೆ ಮೇಲ್ಗಡೆ ಮೇಲೆ ಮಾಡುವಾಗ ಅಲ್ಲಿ ಟೈಟಾಗಿ ಹಿಡ್ಕೊಳ್ಳೋಕೊಳ್ಳಿ, ಕೆಳಗಡೆ ಅಷ್ಟು ಟೈಟಾಗಿ ಹಿಡ್ಕೊಳ್ಳೋದೇನು ಬೇಡ ಅಂತಲೇ ಹೇಳಿ. ಸೊ ನೀವು ಹೆಂಗೆ ಕಂಫರ್ಟಬಲಾಗಿ ಹೇಳ್ತಿರಲ್ಲ, ಅದನ್ನು ಕ್ಲೈಂಟಿಗೆ ಗೊತ್ತಾಗೋದಿಲ್ಲ, ಪೇಯ್ನ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರೆ, ಯಾವ ರೀತಿ ಬೇಕಾದ್ರೆ ಆ ರೀತಿ ಇಲ್ಲಿನ್ನ ಜಾಸ್ತಿ ಇದೆ, ಇಲ್ಲಿ ಏನಿಲ್ವೇ ನನ್ನ ಕೈಯಲ್ಲಿ. ಕೈನ ಚೆಕ್ ಮಾಡ್ತಾಳೆ ಏನೈತೆ ಅಂತ. अच्छा नहीं है ड्रॉप्स. ಸೊ ಇವಾಗ ನಾವು ಮಾಡ್ತಿರೋದು ಬಂದು ಫೆದರ್ ಹೇರ್ ಕಟ್. ಸೊ ಫೆದರ್ ಹೇರ್ ಕಟ್ಗೆ ಆಲ್ ಹೇರ್ಗೆ ಸೂಟ್ ಆಗುತ್ತೆ.
ಕೆಲವರಿಗೆ ಕರ್ಲಿ ಹೇರ್ ಇದ್ರೂ ಸೂಟ್ ಆಗುತ್ತೆ, ಕೆಲವರಿಗೆ ಸ್ಟ್ರೈಟ್ ಹೇರ್ ಇದ್ರೂ ಸೂಟ್ ಆಗುತ್ತೆ. ಓಕೆನಾ? ಸೊ ಫಸ್ಟಿಗೆ ಏನು ಮಾಡ್ತೀವಿ, ಸ್ಟ್ರೈಟ್ ಕಟ್ ಮಾಡ್ಕೊತೀವಿ. ಅವ್ರದ್ದು ಏನಾದ್ರು ಸ್ಟ್ರೈಟ್ ಹೇರ್ ಇತ್ತು ಅಂತಂದರೆ, ಆಲ್ರೆಡಿ ಸ್ಟ್ರೈಟ್ ಹೇರ್ ಇತ್ತು ಅಂದರೆ ನಾವು ವೀನ ಮಾಡ್ಕೊತೀವಿ. ಸಪೋಸ್ ಏನಾದರೂ ಅವ್ರು ಸ್ವಲ್ಪ ಕರ್ಲ್ ಇತ್ತು, ಸೆಮಿ ಕರ್ಲ್ ಇತ್ತು ಅಂತಂದ್ರೆ ಯೂ ಮಾಡ್ಕೊತೀವಿ. ಸೊ ಆಲ್ಮೋಸ್ಟ್ ತುಂಬ ಕರ್ಲ್ ಇದ್ದರೆ ಯೂ ಮಾಡ್ಕೊಳ್ಳೋದು. ಸೆಮಿ ಕರ್ಲ್ ಅಂತ ಬರುತ್ತೆ. ಈ ಕಡೆ ಸ್ಟ್ರೈಟ್ ಇರುತ್ತೆ ಕೆಲವರಿಗೆ, ಕೆಳಗಡೆ ಕರ್ಲ್ಸ್ ಇರುತ್ತೆ. ಸೊ ಆ ಥರ ಏನಾದ್ರು ಬಂತು ಅಂತಂದರೆ ಡೈರೆಕ್ಟಾಗಿ ವಿ ಪ್ಲಸ್ ಯು ಎರಡು ಮಾಡ್ಕೊಬೇಕಾಗುತ್ತೆ. ವಿ ಮತ್ತು ಯು ಎರಡು ಮಾಡ್ಕೊಬೇಕು. ಸೊ ಫಸ್ಟಿಗೆ ನಾನು ಸ್ಟ್ರೈಟ್ ಕಟ್ ಮಾಡ್ಕೊತೀನಿ. ಫಸ್ಟ್ ಬೇಸಿಕ್ಸ್ ಇಸ್ ಮೇನ್ ಇಂಪಾರ್ಟೆಂಟ್. ಸೊ ಒಮ್ಮೆ ನಾನು ಗೈಡ್ನ ಕ್ರಿಯೇಟ್ ಮಾಡ್ಕೊತೀನಿ. ಗೈಡ್ಲೈನ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಗೈಡ್ಲೈನ್ ಫಾಲೋ ಆಗಿ ನಾನು ಬೇಸ್ನ ಕ್ರಿಯೇಟ್ ಮಾಡ್ಕೊತೀನಿ. ಸೇಮ್ ಸ್ಟ್ರೈಟ್ ಲೈನ್ ಇರೋದನ್ನೇ ಗೈಡ್ಲೈನ್ ಫಾಲೋ ಮಾಡಿಕೊಂಡು ಸೊ ಇದರಲ್ಲಿ ನಾವು ಸ್ವಲ್ಪ ವಿ ಥರನೇ ಮಾಡ್ಕೊಬೇಕು. ಸೊ ಡಮ್ಮಿ ಹೇರಲ್ಲ ಅಷ್ಟು ನೀಟಾಗಿ ಗೊತ್ತಾಗಲ್ಲ, ಅದಕ್ಕೋಸ್ಕರ. ಹಾಂ. ಸೊ ನೆಕ್ಸ್ಟ್ ಬಂದು ಇವಾಗ ಡಿಗ್ರೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಗ್ರೀಸಲ್ಲಿ ಯಾವ ಥರ ಅಂದರೆ ಇದಕ್ಕೆ ಡಿಗ್ರೀಸ್ ನಾವು ತೊಗೊಳ್ಳಲ್ಲ. ಅಂದರೆ ಎಷ್ಟು ಸಲ ಕಟ್ ಮಾಡಬೇಕಲ್ಲ ಅದನ್ನ ಮಾತ್ರ ಕೌಂಟ್ ಮಾಡ್ತೀವಿ. ಡಿಗ್ರೀಸಲ್ಲಿ ತೊಗೊಳ್ಳಲ್ಲ. ಸ್ಟೆಪ್ ಕಟ್ಟಲ್ಲಿ ಹೋಲ್ಡ್ ಮಾಡಿ ಕಟ್ ಮಾಡ್ತೀವಿ. ಸೆಕೆಂಡ್ ಕಟ್ಟಲ್ಲಿ ಬಿಟ್ಟು ಬಿಟ್ಟು ಕಟ್ ಮಾಡ್ತೀವಿ. ಕರೆಕ್ಟಾಗಿ ಮಾಡಿಲ್ಲ ಇವಾಗ ರೆಕಾರ್ಡ್ ಬುಕ್ಕಲ್ಲಿ. ಫಸ್ಟ್ ಹೋಲ್ಡ್, ಡಾಟ್ ಸರಿಯಾಗಿಟ್ಟಿಲ್ಲ. 0 ಡಿಗ್ರಿ ಫ್ರೆಂಡ್ಸ್ ಬೋರ್ಡ್ ಡಾಟ್. ಸೆಕೆಂಡ್ also see ಸೆಕೆಂಡ್ ways you do first line in the record. Okay. ಥರ್ಡ್ ಕಟ್ ಎಕ್ಸ್ಟ್ರಾ ಸೇಮ್ ಬರುತ್ತಲ್ಲ ಅದನ್ನಷ್ಟೇ ಕಟ್ ಮಾಡಬೇಕು. ಗೈಡ್ಲೈನ್ ಫಾಲೋ ಮಾಡ್ಕೋಬೇಕು. ಫೋರ್ತ್ Just small full. ಸೊ ಇವಾಗ ವೇರಿಯೇಷನಲ್ಲಿ ಎಷ್ಟು ಕಟಿಂಗ್ ಮಾಡಿರ್ತೀರಲ್ಲ ಅಷ್ಟೇ ಕಟ್ ಮಾಡಬೇಕು. Space here. Next page you will do correct. ಸೊ ಕೆಲವೊಂದಷ್ಟು ಹೇರ್ ಕಟ್ಟಿಂಗ್ ಕ್ಲಾಸ್ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ನಾನು, ಫುಲ್ ವೀಡಿಯೋಸ್ ಮಾಡಿಲ್ಲ. ಸೊ ಈ ಕಡೆ ಬಂದರೆ ಮೆಹಂದಿ ಕೋರ್ಸ್ ಹೋಗ್ತಾ ಇತ್ತು. ಸೊ ಹಾಗಾಗಿ ಮೆಹಂದಿನಲ್ಲಿ ಕೆಲವೊಂದಷ್ಟು ಇವಾಗಷ್ಟೇ ಡಿಸೈನ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ ಅವರಿಗೆ. ಸೊ ಈ ರೀತಿ ನೋಡ್ಬೋದು ರೆಕಾರ್ಡ್ಸ್ ಬುಕ್ಕಲ್ಲಿ ಈ ರೀತಿ ನಾವು ಡ್ರಾಯಿಂಗ್ಸ್ ಹೇಳ್ಕೊಡ್ತೀವಿ, ಡಿಸೈನ್ನ ಯಾವ ರೀತಿ ಮಾಡೋದು ಅಂತೇಳಿ. ಸೊ ನೆಕ್ಸ್ಟ್ ಬಂದು ಪ್ರಾಡಕ್ಟ್ ನಾಲೆಜ್ ಇತ್ತು ಸ್ಟೂಡೆಂಟ್ಸ್ಗೆ. ಫೇಶಿಯಲಲ್ಲಿ ಎಷ್ಟು ಥರ ಫೇಶಿಯಲ್ಸ್ ಬರುತ್ತೆ ಅದ್ರ ಡೀಟೇಲ್ಸ್ ಕೊಟ್ಟೆ. ಸೊ ಅದ್ರ ನೆಕ್ಸ್ಟ್ ಬಂದು ಆಫ್ಟರ್ನೂನ್ ಮೇಲೆ ನಮ್ಮದು ಟೈಲರಿಂಗ್ ಕ್ಲಾಸ್ ಕೂಡ ಹೋಗ್ತಾ ಇತ್ತು. ಸೊ ಹಾಗಾಗಿ ಟೈಲರಿಂಗ್ದು ಒಂದಷ್ಟು ವೀಡಿಯೋಸ್ಗಳು ಮಾಡ್ಕೊಳ್ಳೋದಿತ್ತು. ಸೊ ಹಾಗಾಗಿ ಹಾಗೆ ಟೈಲರಿಂಗ್ದು ಒಂದಷ್ಟು ವೀಡಿಯೋಸ್ಗಳನ್ನ ಮಾಡ್ಕೊಂಡೆ. ಸೊ ಹಾಗಾಗಿ ಆಗೋಷ್ಟೊತ್ತಿಗೆ ನಮ್ಮದು ಈವ್ನಿಂಗ್ ಆಗೋಗುತ್ತೆ. ಸೊ ಮಧ್ಯಾಹ್ನ ಎಲ್ಲ ಬೆಳಗ್ಗೆ ಎಲ್ಲ ಬ್ಯೂಟಿಷಿಯನ್ ಕ್ಲಾಸ್ ಇರುತ್ತೆ, ಆಫ್ಟರ್ನೂನ್ ಬಂದು ಮೆಹಂದಿ ಕ್ಲಾಸ್ ಇರುತ್ತೆ. ಸೊ ಮತ್ತೆ ಒಂದು ಆಫ್ಟರ್ 3 o'clock ಮೇಲೆ ಟೈಲರಿಂಗ್ ಕ್ಲಾಸಸ್ ಕೂಡ ಹೇಳ್ಕೊಡ್ತೀವಿ ನಾವು. ಟೈಲರಿಂಗ್ ಕ್ಲಾಸ್ ಕೂಡ ಇತ್ತು. ಸೊ ಹಂಗೆ ಹೋಗ್ತಾ ಇತ್ತು ಇವಾಗ ಕ್ಲಾಸು. ಸೊ ಹಾಗಾಗಿ ಇದರಲ್ಲಿ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿಕೊಂಡೆ. ಅದಾದಮೇಲೆ ಈವ್ನಿಂಗ್ ಬ್ಯಾಚಸ್ ಇತ್ತು. ಹುಡುಗಿರ್ದು ಇವತ್ತು ತುಂಬ ಕ್ಲಾಸ್ ಇರಲಿಲ್ಲ. ಸೊ ಇನ್ನೂ ಒಬ್ರು ಬರೋದಿತ್ತು. ಸೊ ವೆಯ್ಟ್ ಮಾಡ್ತಿದ್ದೆ. ಬೆಳಗ್ಗೆಯಿಂದ ಇಷ್ಟು ಕ್ಲಾಸ್ ಆಯಿತು. ಸೊ ನೋಡೋಣ ಇನ್ನು ಸಂಜೆ ಈವ್ನಿಂಗ್ ಬ್ಯಾಚ್ ಹುಡುಗಿಯರ್ದು ಇದೆ. ನೋಡೋಣ ಅವರು ಏನು ಕ್ಲಾಸ್ ಮಾಡ್ತಾರೆ ಅಥವಾ ಏನು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ, ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈವ್ನಿಂಗ್ ಆಲ್ಮೋಸ್ಟ್ ಒಂದು 5:30 6 o'clock ಹಂಗೆ ಅವ್ರು ಬರ್ತಾರೆ. ಸೊ ಈವ್ನಿಂಗ್ ಬ್ಯಾಚಸ್ ಕೂಡ ಇದೆ ನಮ್ಮಲ್ಲಿ. ಸೊ ಹಾಗಾಗಿ ಇವಾಗ 6:30 ಆಗ್ತಾ ಬಂತು ಆಲ್ರೆಡಿ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಅವ್ರು ಬಂದರೆ ಅವ್ರದ್ದೇನಾಗುತ್ತೋ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೋಡೋಣ.